ಎಜೆ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಉಪವಿಭಾಗದ ವ್ಯಾಪ್ತಿಯ ದಾಂಡೇಲಿ ತಾಲೂಕಿನ ಬರ್ಚಿ ಕ್ರಾಸ್ನಿಂದ ನೆರೆಯ ಖಾನಾಪುರ ತಾಲೂಕು ಗಡಿಗೆ ಸಂಪರ್ಕ ಮಾಡುವ ಲೋಕೋಪಯೋಗಿ ಇಲಾಖೆ ರಸ್ತೆ ತುಂಬಾನೇ ಹದಗೆಟ್ಟಿದ್ದು ದಿನನಿತ್ಯ ಸಾಕಷ್ಟು ಅಪಘಾತಗಳು ಸಹ ಸಂಭವಿಸುತ್ತಿವೆ. ಆದರೆ ಇದಕ್ಕೆ ಗಾಯದ ಮೇಲೆ ಬರೆಯದಂತೆ ಟೆಲಿಕಾಂ ಕಂಪನಿಗಳು ಕೇಬಲ್ ಅಳವಡಿಸುವ ಕಾಮಗಾರಿಯಲ್ಲಿ ಲೋಕೋಪಯೋಗಿ ಇಲಾಖೆ ರಸ್ತೆಯನ್ನು ಇನ್ನಷ್ಟು ಹದಗೆಡಿಸಿ ಕಾಮಗಾರಿ ನಿರ್ವಹಣೆ ಮಾಡ್ತಾ ಇರೋದು ನೋಡಿದ್ರೆ ನಿಜವಾಗಲೂ ಈ ರಸ್ತೆಯನ್ನೇ ಈ ಕಾಮಗಾರಿಯೇ ನುಂಗಿ ಹಾಕಿ ಬಿಡ್ತೇನೋ ಅನಿಸುತ್ತಾ ಇದೆ. ಇನ್ನು ರಸ್ತೆಯ ಅಳತೆಯನ್ನ ನೋಡದೆ ರಸ್ತೆಯ ಅಂಚಿನಲ್ಲೇ ಕೊರೆದು ಕೇಬಲ್ ಅಳವಡಿಸಿ ರಸ್ತೆಯನ್ನ ಕೆಡಿಸಿರುವುದು ನೋಡಿದ್ರೆ ಇದಕ್ಕೆ ಹಳಿಯಾಳ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಕಟ್ಟಿಮನಿಯವರು ಸಹ ಇವರ ಆಮಿಷಕ್ಕೆ ಒಳಗಾಗಿದ್ದಾರೇನೋ ಎಂಬ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಇದಕ್ಕೆ ಇಂಬು ನೀಡುವಂತೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಶಿರಸಿಯಲ್ಲಿರುವ ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರರ ಅಭಿಪ್ರಾಯ ಸಂಗ್ರಹ ಮಾಡಿದಾಗ ಅವರು ಹೇಳುವ ಅಭಿಪ್ರಾಯಕ್ಕೂ ಹಳಿಯಾಳ ಎಇ ಕಟ್ಟಿಮನಿ ಬಾಯಿ ಬಡಿಯುವುದಕ್ಕೂ ಒಂದಕ್ಕೂ ಸಾಮ್ಯತೆ ಇಲ್ಲವಂತಾಗಿದೆ. ಇನ್ನು ಮಾಹಿತಿ ಹಕ್ಕು ನಿಯಮದ ಅಡಿ ಈ ಬಗ್ಗೆ ಮಾಹಿತಿ ಕೇಳಿದರೆ ಅವರು ಕೊಟ್ಟಿರೋ ಮಾಹಿತಿಗೂ ಅಲ್ಲಿ ನಡೆದಿರೋ ಕೆಲಸಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಇನ್ನು ಕಾಮಗಾರಿ ಹೆಸರಿನಲ್ಲಿ ರಸ್ತೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಟೆಲಿಕಾಂ ಕಂಪನಿಗಳು ಸೈಲೆಂಟ್ ಆದರೆ ಹಳಿಯಾಳ ಉಪವಿಭಾಗದ ಲೋಕೋಪಯೋಗಿ ಎಇ ಕಟ್ಟಿಮನಿಯವರು ಮಾತ್ರ ತಮ್ಮದೇನೂ ತಪ್ಪಿಲ್ಲದಂತೆ ವರ್ತನೆ ಮಾಡ್ತಾ ಇದ್ದಾರೆ. ಇದರಿಂದ ದಿನನಿತ್ಯ ಈ ರಸ್ತೆಯಲ್ಲಿ ಸಂಚಾರ ಮಾಡುವ ಪ್ರಯಾಣಿಕರು ಹಾಗೂ ವಾಹನಗಳ ಪರಿಸ್ಥಿತಿಯಂತೂ ಹೇಳುತ್ತಿರದು. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಈ ಬಗ್ಗೆ ಬೆಂಗಳೂರಿನ ಲೋಕೋಪಯೋಗಿ ಇಲಾಖೆಯ ಸರ್ಕಾರಿ ಕಾರ್ಯದರ್ಶಿಗೆ ದೂರು ಕೊಡಲು ಸಜ್ಜಾಗಿದ್ದಾರೆ. ಮಾತಾಡ್ತಾ ಇದ್ದೀನಿ. ಈಗ ನಾನು ಒಂದು ರೀತಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ತವರಗಟ್ಟಿ ಮುಖಾಂತರ ದಾಂಡೇಲಿಗೆ ಹೋಗ್ತಾ ಇದ್ದೆ. ಇಂಥ ಸಂದರ್ಭದಲ್ಲಿ ಈ ಹಳಿಯಾಳ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಜೊಯ್ಡಾ ಒಂದು ರೀತಿ ತಾಲೂಕಿನ ಈ ಮುಖ್ಯ ರಸ್ತೆಗೆ ಏನು PWD ರಸ್ತೆನೋ ಅಥವಾ ಏನೋ PWD ರಸ್ತೆ ಅರಣ್ಯ ಪ್ರದೇಶದಲ್ಲಿದೆ. ಇಲ್ಲಿ ರಸ್ತೆಗೆ ಅಂಟ್ಕೊಂಡೇ ಈ ರೀತಿ ಕೇಬಲ್ ಕಾಮಗಾರಿ ನಡೆಸಿದ್ದಾರೆ. ಆಯಿತಾ, ಅದು ಯಾವ ಪುಣ್ಯಾತ್ಮ ಏನು ಯಾರು ಅಧಿಕಾರಿಗಳು ಇದು ಕೊಟ್ಟರು ಪರ್ಮಿಷನ್ ಕೊಟ್ಟರು ಗೊತ್ತಿಲ್ಲ. ಆಯಿತಾ, ಈಗ ನೋಡಿ ರಸ್ತೆ ಇಲ್ಲಿದೆ, ರಸ್ತೆ ಒಂದು ಇದು ಮಾಡಿಕೊಂಡೇ ಕೊಟ್ಟಿದ್ದಾರಲ್ಲ, ರಸ್ತೆಯ ಒಂದು PWD ರಸ್ತೆಗೆ ಇದು ಮಾಡಿಕೊಂಡು ಯಾವ ರೀತಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ನಾನಂತೂ SC ಸಾಹೇಬ್ರಿಗೆ ಆಗ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಒಂದು ವಿಭಾಗದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಾಕಷ್ಟು ರಸ್ತೆಗಳಿಗೆ ಒಂದು ರೀತಿ PWD ರಸ್ತೆನ ಒಂದು ರೀತಿ ಟೆಲಿಕಾಂ ಗುತ್ತಿಗೆದಾರರು ವಿಶೇಷವಾಗಿ ಕೇಬಲ್ ಅಳವಡಿಕೆ ನೆಪದಲ್ಲಿ ಸಾಕಷ್ಟು ರಸ್ತೆಗಳನ್ನ ಒಂದು ರೀತಿ ಹದಗೆಡಿಸ್ತಾ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಈ ಬಗ್ಗೆ ಸ್ವತಃ ಕಾರ್ಯನಿರ್ವಾಹಕ ಅಭಿಯಂತರಾಗಿರ್ತಕ್ಕಂಥ ಶ್ರೀ ಕುರಂಕರ್ ಸಾಹೇಬ್ರು ಸಿಕ್ಕಿದ್ರೆ ಈ ಬಗ್ಗೆ ಏನ್ ಹೇಳ್ತಾರೆ ಬಗ್ಗೆ ಕೇಳೋಣ. ಸರ್, ವಿಶೇಷವಾಗಿ ಮೊದಲೇ ರಸ್ತೆಗಳು ಸರಿ ಇಲ್ಲ ಸರ್, ಅರಣ್ಯ ಪ್ರದೇಶಗಳಲ್ಲಿ PWD ರಸ್ತೆಗಳು ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಕೇಬಲ್ ಕಾಮಗಾರಿ ಹೆಸರಲ್ಲಿ ರಸ್ತೆ ಹದಗೆಡ್ತಾ ಇದಾವೆ ಸರ್. ಇದೆಲ್ಲ ನೋಡಿನೇ ಸರ್ಕಾರ ಇತ್ತೀಚೆಗೆ ದಿನಾಂಕ 6/7/2023 ಎಲ್ಲ ಕೇಬಲ್ ಕಾಮಗಾರಿಗಳಿಗೆ ಕೊಡುವ ಪರ್ಮಿಷನ್ಗಳನ್ನು ತಡೆ ಹಿಡಿಲಿಕ್ಕೆ ಹೇಳಿದ್ದಾರೆ. ಇನ್ನು ಮುಂದೆ ಯಾವುದು ಕೊಡಬಾರದು, ಯಾಕಂದ್ರೆ ಹೊಸ ರೂಪರೇಷೆ ಮಾಡಿದ ಕೂಡಲೇ ನಾವು ಕೊಡಬೇಕಂತ ಹೇಳಿ ಮಾಡಿದ್ದಾರೆ. ಹೀಗಾಗಿ ನಾವು ಇನ್ನು ಮುಂದೆ ಯಾವುದೇ ಪರ್ಮಿಷನ್ಗಳನ್ನು ಕೊಡ್ತಾ ಇಲ್ಲ. ಅವೆಲ್ಲ ಹಿಂದೆ ಏನು ಪರ್ಮಿಷನ್ ಕೊಟ್ಟಿದ್ದ ಕಾಮಗಾರಿಗಳು ಕೆಲವೊಂದು ಚಾಲು ಇರ್ಬೋದು, ಅದನ್ನು ಸಹ ನಾವು ನಿಲ್ಲಿಸಲಿಕ್ಕೆ ಕ್ರಮ ಕೈಗೊಂಡಿದ್ದೇವೆ. ಇದ್ರ ಬಗ್ಗೆ ಎಲ್ಲ ಶಾಸಕರ ಮಟ್ಟದಲ್ಲಿ ನಮ್ಮ AWಗಳು ಆಗಲಿ ಸುಮಾರಷ್ಟು ತಮ್ಮ ಅಹವಾಲುಗಳನ್ನು ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ರಸ್ತೆ ಕೆಟ್ಟಾಗ PWD ಕೇಳ್ತಾ ಹೊತ್ತು ಯಾಕೆ ಹಾಳಾಯಿತು ಅಂತ ರೀಸನ್ ಗೊತ್ತಿರೋದಿಲ್ಲ. ಹೀಗಾಗಿ ಈಗ ಟೈಮ್ ಬಂದಿದೆ, ರೋಡ್ ಹಾಳಾಗ್ಲಿಕ್ಕೆ ಕಾರಣಗಳು ಏನಿದಾವೆ ಅಂತ. ಹಾಗಾಗಿ ಸರ್ಕಾರದ ಇದೊಂದು ನಿರ್ಧಾರದಿಂದ ನಮಗೆ ತುಂಬಾ ಅನುಕೂಲ ಆಗಿದೆ. ಹೊಸ ರೂಪರೇಷೆ ಆಗುವವರೆಗೆ ನಾವು ಯಾವುದೇ ಕೇಬಲ್ ಹಾಕ್ಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಸರ್. ಈಗ ಮೊನ್ನೆ ತಾನೇ ವಿಶೇಷವಾಗಿ ರಸ್ತೆ ಕಾಮಗಾರಿ ಮಾಡ್ತಾವ್ರೆ. ರಸ್ತೆ ಕಾಮಗಾರಿ ವಿಶೇಷವಾಗಿ ರಸ್ತೆ ಒಂದ್ ರೀತಿ ರಸ್ತೆ ಬದಿಲಿ ರಸ್ತೆನೂ ಸಹ ಅಡ್ಡು ಬಿಟ್ಟಿದ್ದಾರೆ. ಅಡ್ಡಿ ವಿಶೇಷವಾಗಿ ಕಾಮಗಾರಿ ಸಾಕಷ್ಟು ಸ್ಟಾರ್ಟ್ ಇದೆ. ಇನ್ನ 6-7ನೇ ತಾರೀಕು 6ನೇ ತಿಂಗಳು ಒಂದ್ ರೀತಿ 7ನೇ ಇದಾದ್ರೂ ಸಹ ಇನ್ನ 4 ತಿಂಗಳು ಇದಾದ್ರೂ ಸಹ ಇನ್ನ ಕಾಮಗಾರಿ ಸ್ಟಾರ್ಟ್ ಇದೆವಲ್ಲ ಸರ್. ನೋಡ್ಬೇಕು, ನಮ್ಮಲ್ಲಿ PWD ವ್ಯಾಪ್ತಿಯ ರೋಡಲ್ಲಿ ಈಗ ಇದು ಕೇಬಲ್ ಅನ್ನೋ ತಿಂಕ KBJNL ಪೈಪ್ ಲೈನ್ ಮತ್ತು UGD ಲೈನ್ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ದಾಂಡೇಲಿ ಭಾಗದಲ್ಲಿ. ಅದು ಬಿಟ್ಟರೆ ಕೇಬಲ್ ಅಳವಡಿಸೋ ಕಾಮಗಾರಿಗಳು ಹೆಚ್ಚಾಗಿ ಯಾವ್ದು ನಡೀತಾ ಇಲ್ಲ. ಹಂಗೇನ್ರ ಇದ್ರು ನಾವು ನೋಡ್ಕೊಂಡು ಅದನ್ನ ತಡೆಯಲಿಕ್ಕೆ ಕ್ರಮ ಕೈಗೊಳ್ತೀವಿ. ಒಟ್ಟಾರೆ ವಿಭಾಗದ ವ್ಯಾಪ್ತಿಯ ಎಲ್ಲ AWಗಳಿಗೆ ಏನು ಇದು ವರದಿ ಅಂತೂ ನಿಮ್ ಗಮನಕ್ಕೆ ತಗೊಂಡಿದ್ವಿ. ಅನಂತರ ಏನ್ ನಿರ್ದೇಶನ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ? ಎಸ್, ನಿರ್ದೇಶನ ಆಲ್ರೆಡಿ ಕೊಟ್ಟಿದ್ದೀವಿ. ಮೇಲಿಂದ ಮೇಲೆ ನಾವು ಹೋದಾಗೂ ಅದನ್ನ ಮಾನಿಟರ್ ಮಾಡ್ತಾನೆ ಇರ್ತೀವಿ. ಮತ್ತೊಂದ್ಸಲ ನಾವು ನಿರ್ದೇಶನ ಕೊಡ್ಲಿಕ್ಕೆ ಆಕ್ಷನ್ ತಗೊಳ್ತೀನಿ. ವೀಕ್ಷಕರೇ, ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ. ಇದು ತಾವರಗಟ್ಟಿಯಿಂದ ಏನು ಬರ್ಚಿ ಕ್ರಾಸ್ ಪಾರ್ಕ್ ಹೋಗಿ ಬರ್ತಕ್ಕಂಥ ರಸ್ತೆ. ಈ ಲೋಕೋಪಯೋಗಿ ರಸ್ತೆಯಲ್ಲಿ ಸಾಕಷ್ಟು ಒಂದು ರೀತಿ
ಒಂದು ಕೇಬಲ್ ಕಾಮಗಾರಿ ಹೆಸರಲ್ಲಿ ಒಂದು ರೀತಿ ಲೋಕೋಪಯೋಗಿ ರಸ್ತೆನ ಸಾಕಷ್ಟು ಒಂದು ರೀತಿ ದುರಸ್ತಿ ಮಾಡಿರ್ತಕ್ಕಂಥದ್ದು, ಆ ರಸ್ತೆಲೇ ಒಂದು ರೀತಿ ಕಾಮಗಾರಿ ನಡೆಸಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಒಂದು ರೀತಿ ನಿಯಮಗಳಿಗೆ ಅಡ್ಡಿಯಾಗಿದೆ. ಆದಾಗ್ಯೂ ಸಹ PWD ಇಲಾಖೆ ಅಭಿಯಂತರು ಯಾಕೆ ಮೌನ ಆಗಿದ್ದಾರೋ ಗೊತ್ತಿಲ್ಲ. ಆ ಕೇಬಲ್ ಕಾಮಗಾರಿ ಗುತ್ತಿಗೆದಾರರಿಗೆ ದಯವಿಟ್ಟು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಮತ್ತು ವಿಶೇಷವಾಗಿ ಮೊದಲೇ ಕೆಟ್ಟಿದೆ ರಸ್ತೆ ಇದು ತಾವರ್ಗಟ್ಟಿವರೆಗೂ. ಆದಾಗ್ಯೂ ಸಹ PWD ಇಲಾಖೆ ಅಧಿಕಾರಿಗಳೆಲ್ಲ ದುರಸ್ತಿನೂ ಮಾಡಿಲ್ಲ. ಆ ಕೇಬಲ್ ಕಾಮಗಾರಿ ಹೆಸರಲ್ಲಿ ರಸ್ತೆನೂ ಸಹ ಹದಗೆಡಿಸಿದ್ದಾರೆ. ಹಾಗಾಗಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತದ್ದು ನನ್ನ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಒಂದು 25 ದಿವಸಗಳಿಂದ ನಾನು ಮತ್ತು ನಮ್ಮ ತಂಡ ಒಂದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಒಂದು ರೀತಿ ಗಡಿ ಗ್ರಾಮ ನಾಗರಗಾಳಿಯ ಒಂದು ರೀತಿ ತಾವರ್ಗಟ್ಟಿ ಮುಖಾಂತರ ನಾವು ವಯ ದಾಂಡೇಲಿ ಹೋಗ್ತಾ ಇದ್ವಿ. ಬರ್ಚಿ ಕ್ರಾಸ್ ಅಂತಕ್ಕಂಥದ್ದು ಬರ್ತದೆ. ವಿಶೇಷವಾಗಿ ಸುಮಾರು ನಾನಾ ಕೆಸರುಮಡುಗಿಂದ ಬರ್ಚಿ ಕ್ರಾಸ್ವರೆಗೂ ಸುಮಾರು 20 ಕಿಲೋಮೀಟರ್ PWD ರಸ್ತೆ ವಿಶೇಷವಾಗಿ ಸಾಕಷ್ಟು ಮೊದಲೇ ಹದಗೆಟ್ಟಿದೆ. ಸಾಕಷ್ಟು ಒಂದು ರೀತಿ ಅಪಘಾತಗಳು ಸಂಭವಿಸ್ತವೆ. ಅಲ್ಲಿ ಒಂದು ರೀತಿ ಈ ಟೆಲಿಕಾಂ ಕಂಪನಿಗಳು, ವಿಶೇಷವಾಗಿ ಈಗೇನು ಕಂಪನಿಗಳು ಅಂತಾರಲ್ಲ, BSNL, BBNL ಮತ್ತು ಜಿಯೋ ಮತ್ತು ಏರ್ಟೆಲ್, ಈ ಕೇಬಲ್ಗಳನ್ನ ಒಂದು ರೀತಿ ಭೂಮಿಯಲ್ಲಿ ಹಾಕಿ ತಗೊಂಡೋಗ್ತಾರೆ. ಅವನ್ನ ಏನಪ್ಪ ಮಾಡ್ತಾರಂದರೆ ಒಂದು ರೀತಿ ಯಾವುದೇ ರೀತಿ ಪರ್ಮಿಷನ್ ಇಲ್ದಿದ್ರೆ, ಆ್ಯಕ್ಚುಲಿ ರೂಲ್ಸು ಇದೆ. ಆ್ಯಕ್ಚುಲಿ ಇವಾಗ ರಸ್ತೆಗಳನ್ನ ಕೆಡಿಸ್ಬಾರ್ದು ಮತ್ತು ರಸ್ತೆಗಳಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು, ಆ ರೀತಿ ಕಾಮಗಾರಿ ನಡೆಸ್ಬೇಕು ಅಂತ. ಆದರೆ ಆ ಪುಣ್ಯಾತ್ಮ ಯಾರೋ ಕಾಂಟ್ರಾಕ್ಟರ್ ಅಂತೆ, ಆಯಿತಾ, ಅವರು ಒಂದು ರೀತಿ ರಸ್ತೆಯಲ್ಲೇ, ವಿಶೇಷವಾಗಿ ತುಂಬ ಹದಗೆಟ್ಟಿದೆ ರಸ್ತೆಯಲ್ಲೇ ಅರ್ಧ ಒಂದು ಮುಕ್ಕಾಲು ಭಾಗದಲ್ಲೇ ಅದನ್ನ ಒಂದು ರೀತಿ ರಸ್ತೆನ ಹಡ್ಬಿಟ್ಟು ಕೇಬಲ್ಗಳು ಹಾಕ್ತಾರಲ್ಲ. ಚೇ ಎಂಥ ವ್ಯವಸ್ಥೆ ರೀ ಇದು. ವಿಶೇಷವಾಗಿ ಮಾನ್ಯ PWD ಸಚಿವರಾಗಿರ್ತಕ್ಕಂಥ ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ತುಂಬಾ ಒಂದು ರೀತಿ ಆಕ್ಟಿವ್ ಆಗಿದ್ದಾರೆ. ಆದರೆ ಬಹುಶಃ ಅಲ್ಲೇ ಪರಿಸ್ಥಿತಿ ನೋಡಿದ್ರೆ, ವಿಶೇಷವಾಗಿ ಒಂದು ರೀತಿ ದಾಂಡೇಲಿ ತಾಲೂಕು ವ್ಯಾಪ್ತಿಯ ವಿಶೇಷವಾಗಿ ದಾಂಡೇಲಿ ಅಂತಕ್ಕಂಥದ್ದು ಹಳಿಯಾಳ ಒಂದು ರೀತಿ PWD ಉಪವಿಭಾಗಕ್ಕೆ ಬರುತ್ತೆ. ಅಲ್ಲಿ ಒಂದು ರೀತಿ ಬರ್ಚಿ ಕ್ರಾಸ್ ಸಹ ಅದೇ ಬರುತ್ತೆ. ವಿಶೇಷವಾಗಿ ಅಲ್ಲಿ ಇರ್ತಕ್ಕಂಥ ಕಟ್ಟಿಮನಿ ಸರ್ ಅಂತ ಇದ್ದಾರೆ, AWE ಅವರು ಒಂದು ರೀತಿ ನಾನು ದೇಶಪಾಂಡೆ ಅವರು ಒಂದು ರೀತಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೇಳಿದಾಗ, ಸರ್ BSNL ಸರ್ ಅಂತ ಹೇಳ್ಬಿಟ್ಟು ನನಗೆ ಬಾಯಿ ಮುಚ್ಚಿಸಿದ್ರು. ಆನಂತರ ನಾನು ಕೈ ಬಿಡ್ಲಿಲ್ಲ. ಆನಂತರ ಹೋಗಿ ನಾನು ಶಿರ್ಸಿ ವಿಭಾಗಕ್ಕೆ ಬರ್ತೈತೆ, ಅದು ಡಬಲಿ ಆಫೀಸು, ಅಲ್ಲಿ ಹೋಗಿ ನಾನು RTI ಮಾಹಿತಿ ಸಹ ಕೇಳಿದೆ. ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಡಬಲಿ ಸರ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ರಸ್ತೆ ಸುರಕ್ಷತೆ, ನಮ್ಮ PWD ರಸ್ತೆ ಇಂಪಾರ್ಟೆಂಟು, ಯಾವುದೇ ಕಾರಣಕ್ಕೂ ಆ ರೀತಿ ಆಗದಾದ್ರೆ ತಕ್ಷಣವೇ ನಿಲ್ಲಿಸ್ತೀನಿ ಅಂತಂದ್ರು. ಆದ್ರೆ ಆ ಕಾಮಗಾರಿ ಹಂಗೆ ನಡೀತಾ ಇತ್ತು, ಆಯ್ತಾ, ರಸ್ತೆನೂ ಸಹ ಹದಗೆಡ್ತಾ ಇತ್ತು. ಹಾಗಾಗಿ ನಾನ್ ಕೇಳೋದು, ಆನಂತರ RTI ಮಾಹಿತಿ ಕೇಳಿದೆ. RTI ಮಾಹಿತಿಗೆ ನಾನ್ ಕೇಳಿದ 25 ದಿವಸಗಳಿಂದ ಕೇಳಿದ್ರೆ ಅವರು ಅಕ್ಟೋಬರ್ ಇಂದಲ್ದು ಕೊಡ್ತಾವ್ರೆ ಅವರು ಮಾಹಿತಿ. ಈಗ ಕೊನೆ ಮಾಹಿತಿ ಕೊಟ್ಟವ್ರೆ. ವಿಶೇಷವಾಗಿ ಏನಂತ ಕೊಟ್ಟವ್ರೆ, ಭದ್ರತಾ ಟಿವಿಯನ್ನು ಕೊಯ್ತಿರ್ತೀರಿ ಟೆಲಿಕಾಂ ಕಂಪನಿಗಳಿಗೆ ಸರಿ ಖಾತ್ರಿಪಡಿಸಿಕೊಂಡು ಕಳಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ವಿಶೇಷವಾಗಿ ಅವ್ರು ಕೊಟ್ಟಿರ್ತಕ್ಕಂಥದ್ದು 2015 ಲಾಸ್ಟ್ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿದೆ ನೋಡಿ. 21/11/2027 ಇಸ್ವಿದು ಲಾಸ್ಟ್ ಅವ್ರು ಕೊಟ್ಟಿರೋದು ಏನೋ ಪರ್ಮಿಷನ್, ಏನೋ ರಸ್ತೆ ಭಾಗದ ಅಕ್ಕಪಕ್ಕಗಳಲ್ಲಿ ಒಂದ್ ರೀತಿ ಕೇಬಲ್ ಅಳವಡಿಕೆಗೆ. ಆದ್ರೆ ಇದು ಯಾವ ರೀತಿ ಕೊಟ್ರು, ಆಯ್ತಾ ಅಂತಕ್ಕಂಥದ್ದೇ ಒಂದ್ ರೀತಿ ತರ್ಕಕ್ಕೆ ಪ್ರಶ್ನೆ ಆಗಿದೆ. ಮಾನ್ಯ ಡಬಲಿ ಅವರಂತೂ ಪಾಪ ತುಂಬಾ ಆಕ್ಟಿವ್ ಆಗಿದ್ದಾರೆ. ಆದ್ರೆ ಹಳಿಯಾಳ AWE ಕಟ್ಟಿಮನಿ ಸಾರ್ ಅಂತೆ, ವಿಶೇಷವಾಗಿ ಬಹುಶಃ ಅವರು ಸಹ ಯಾರ ಪ್ರಭಾವಿಗಳಿಗೆ, ವಿಶೇಷವಾಗಿ ಯಾರ ಟೆಲಿಕಾಂ ಕಂಪನಿಗಳ ಒಂದ್ ರೀತಿ ಪ್ರಭಾವಕ್ಕೆ ಒಳಗಾಗಿ ಅಥವಾ ಆಮಿಷಕ್ಕೆ ಒಳಗಾಗಿ ಕೆಲಸ ಮಾಡ್ತಾವ್ರೇನೋ ಅಂತಕ್ಕಂಥ ಒಂದ್ ರೀತಿ ನಂಗೆ ಸಂಶಯ ಕಾಡ್ತಾ ಇದೆ. ಹಾಗಾಗಿ ಮಾನ್ಯ SE ಅವರು, ಮಾನ್ಯ ಹುಲಿಕಾಯಿ ಸಾಹೇಬ್ರು ಮತ್ತೆ ಡಬಲಿ ಸಾಹೇಬ್ ಆಗಿರ್ತಕ್ಕಂಥವ್ರು ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಮಾಡ್ಬೇಕು. ವಿಶೇಷವಾಗಿ ನೋಡಿ, ರಸ್ತೆನೇ ಕೆಡಿಸ್ಬಿಟ್ಟವ್ರೆ ಒಂದು ಕೇಬಲ್ ಕಾಮಗಾರಿ ಹೆಸರಲ್ಲಿ. ಈಗ ಆಗ್ಬಿಟ್ರೆ ಮೊದ್ಲೇ ಉಳಿಗೋಗ್ತಕ್ಕಂಥ ಪ್ರವಾಸಿಗರು ತುಂಬಾ ಹೋಗ್ತಾರೆ. ಈಗ ಆಗ್ಬಿಟ್ರೆ ಯಾವ ರೀತಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ಈ ವರದಿ ಮುಖಾಂತರ ನಿಮ್ ಗಮನಕ್ಕೆ ತಗೊಬರ್ತಾ ಇದ್ದೀನಿ. ದಯವಿಟ್ಟು ಕೂಡಲೇ ಅದನ್ನ ಕ್ರಮ ವಹಿಸ್ಬೇಕು.
ಮತ್ತೆ ನೀವೇನೋ RTI ಕೊಟ್ಟಿದ್ರಲ್ಲ, ಈ RTI ಮಾಹಿತಿ ವಿಶೇಷವಾಗಿ ನಾನ್ ಕೇಳಿದ್ದೆ ಬೇರೆ. ನೀವು ಮೂಗ್ಗೆ ತುಪ್ಪ ಸೂರ್ಸ್ತಕ್ಕಂತ ಕೆಲಸ ಮಾಡ್ಕೋಬಿಡಿ. ನೆನ್ನೆ ತಾನೇ ಲೆಟರ್ ಸಹ ಬಂದಿದೆ ಮೊನ್ನೆ ಶಿರ್ಸಿ ವಿಭಾಗದಿಂದ. ದಯವಿಟ್ಟು ನೀವು ಸಮರ್ಪಕವಾಗಿ RTI ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭ. ಇನ್ನಾದ್ರೂ ಈ ರಸ್ತೆಯ ದುರಸ್ತಿ ಕಾಯಕಲ್ಪ ಸಿಕ್ಕು ಈ ಟೆಲಿಕಾಂ ಕಂಪನಿಗಳಿಂದ ದಂಡ ವಸೂಲಿ ಮಾಡುವವರೇ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.